ಹನೂರು ತಾಲೂಕಿನ ಶಾಗ್ಯದಲ್ಲಿ ನಡೆದ ಶೂಟೌಟ್ ಪ್ರಕರಣ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಹಾರಿಸಿದ ಗುಂಡಿನ 3 ಜೀವ ಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಇಡೀ ತಾಲೂಕು ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ನಮ್ಮ ಗಂಡ ಜಮೀನಲ್ಲಿ ಮಲಗ್ತಾ ಇದ್ದ. ಅವನ್ ತಕೊಂಡ್ ಬಂದ ಕಾಡಿನ ತಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ. ನ್ಯಾಯ ಬೇಕೇ ಬೇಕಲ್ಲ, ಏನ್ ತಪ್ಪು ಮಾಡಿದ್ರೆ ಆತರ ಇದಕ್ಕೆ ಸಂಪೂರ್ಣ ತನಿಖೆ ಆಗಿ ಈಗ ಕುಟುಂಬಸ್ಥರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ನ್ಯಾಯಾಧೀಶರ ಮುಖಾಂತರ ಅದನ್ನ ಚರ್ಚೆ ತೀರ್ಮಾನ ಮಾಡ್ತೀವಿ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ಅದರ ತನಿಖೆ ಆದಮೇಲೆ ತಾನೇ ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ, ಕಾವೇರಿ, ಮಲೆ ಮಹದೇಶ್ವರ, ಬಿಳಿಗಿರಿ, ರಂಗನಬೆಟ್ಟ ವನ್ಯಧಾಮಗಳ ನಡುವಿನ ಊರು. ಸ್ವಾತಂತ್ರ್ಯ ಸಂಭ್ರಮದಲ್ಲಿರುವಾಗಲೇ ಇಡೀ ಊರಿನ ಜನಕ್ಕೆ ಬಿಗ್ ಶಾಕ್ ಆದಿತ್ತು. ಬೆಳಗ್ಗೆಯೇ ಒಂದೇ ಗ್ರಾಮದ 3 ಸಾವಿನ ಸುದ್ದಿ ಬಂದೆರಗಿತ್ತು. ವನ್ಯಜೀವಿ ಬೇಟೆಗೆ ಬಂದಿದ್ದರು ಎಂಬ ಆರೋಪದಡಿ 3 ಮೇಲೆ ಗುಂಡು ಹಾರಿಸಲಾಗಿದೆ. ಶಾಗ್ಯ ಗ್ರಾಮದ 3 ಮುಂಜಾನೆಯೇ ಉಸಿರು ಚೆಲ್ಲಿದ್ದಾರೆ. ಮರಿಮಂಗಲ ಗ್ರಾಮದ 50 ವರ್ಷದ ಆಂಟೋನಿ ಸ್ವಾಮಿ, ಜಗನ್ನಾಥ್ ದೊಡ್ಡಿಯ 42 ವರ್ಷದ ಜಾನ್ ರೋಸ್ ಪೀಟರ್, ದಾಸರದೊಡ್ಡಿಯ 33 ವರ್ಷದ ಕುಮಾರ್ ಸಾವನ್ನಪ್ಪಿರುವವರು. ಶೂಟೌಟ್ ವೇಳೆ ಗಾಯಗೊಂಡ ಮತ್ತೊಬ್ಬ ಬೇಟೆಗಾರ ಮಹಿಮಾ ದಾಸ್ ಎಂಬಾತನನ್ನು ಮೈಸೂರಿನ ನಾರಾಯಣ ಹೃದಯಾಲಯಕ್ಕೆ ದಾಖಲು ಮಾಡಲಾಗಿದೆ. 3 ಸಾವಿನ ಸುದ್ದಿ ಕೇಳುತ್ತಲೇ ಮರಿಮಂಗಲ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಶಾಗ್ಯದಲ್ಲಿರುವ ಕಾವೇರಿ ವನ್ಯಧಾಮದ ಪೀಠೋಪಕರಣ ಧ್ವಂಸ ಮಾಡಿ ಬಾಗಿಲು ಕಿಟಕಿಗಳ ಗಾಜುಗಳನ್ನ ಪುಡಿ ಮಾಡಲಾಗಿದೆ. 3 ಸಾವಿನಿಂದಾಗಿ ಇಡೀ ಊರಲ್ಲಿ ಜನರು ರೊಚ್ಚಿಗೆದ್ದಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ನೇರ ಆರೋಪ ಮಾಡಿದ್ರು. ಜೋಳ ಕಾಯಲು ಹೊಲಕ್ಕೆ ಹೋಗಿದ್ದವರ ಮೇಲೆ ಶೂಟೌಟ್ ನಡೆಸಲಾಗಿದೆ. ಮಲಗಿದ್ದವರನ್ನ ಕರೆದುಕೊಂಡು ಹೋಗಿ ಶೂಟೌಟ್ ಮಾಡಲಾಗಿದೆ. ಮೃತರೆಲ್ಲರೂ ರೈತರು, ಕಳ್ಳ ಬೇಟೆಗೆ ಹೋದವರಲ್ಲ. ಬೇಟೆ ಮಾಡಿದ್ರೆ ವಿಚಾರಣೆ ಮಾಡಿ ಬಂಧಿಸಬೇಕಿತ್ತು. ಏನೂ ಪ್ರಶ್ನೆ ಮಾಡದೆ ಏಕಾಏಕಿ ಶೂಟ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಶೂಟ್ ಮಾಡಿ ಸಾಯಿಸಿದ್ದಾರೆ. ಶೂಟ್ ಮಾಡಲು ಅನುಮತಿ ಕೊಟ್ಟವರು ಯಾರು? ಶವಗಳನ್ನು ಅರಣ್ಯದ ಶೂಟೌಟ್ ಸ್ಥಳದಲ್ಲೇ ಇಡದೆ ಮೈಸೂರಿಗೆ ತೆಗೆದುಕೊಂಡು ಹೋಗಿದ್ಯಾಕೆ ಅನ್ನೋದು ಮೃತರ ಕುಟುಂಬಸ್ಥರ ಪ್ರಶ್ನೆಯಾಗಿದೆ. ನಮ್ಮ ಗಂಡ ಜಮೀನಲ್ಲಿ ಮಲಗ್ತಾ ಇದ್ದ. ಅವನ್ ತಕೊಂಡ್ ಬಂದ ಕಾಡಿನ ತಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ. ನಮ್ಮ ಜಮೀನು ತಕೊಂಡು ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರ ಒಬ್ಬರೇ ಮಲಗಿದ್ದು. ಜಮೀನಿಂದ ಕರ್ಕೊಂಡು ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರು ಜಮೀನಲ್ಲಿ ಜೋಳ ಹಾಕಿದೀವಿ. ಬಂದು ಜೋಳ ಮಲಗಿದ ಜಾಗದಲ್ಲಿ ಎತ್ಕೊಂಡು ಹೋಗಿ ಅವ್ರು ಶೂಟ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಇವ್ರು ಕಾಡಿಗೆ ಹೋಗಿಲ್ಲ. ಕಾಡಿಗೆ ಹೋದ್ರೆ ಕಾಡ್ ಶೂಟ್ ಮಾಡಿದ್ರೆ ಅಲ್ಲೇ ಶೂಟ್ ಮಾಡಿದ್ರೆ ಅಲ್ಲಿ ಬಿಟ್ಟು ಬರ್ತಾನೆ. ಇಲ್ಲೇ ತಕೊಂಡ್ ಬಂದ್ರು, ನಗರಕ್ಕೆ ಯಾಕೆ ತಕೊಂಡ್ ಬಂದ್ರು, ಮೈಸೂರಿಗೆ ತಕೊಂಡ್ ಬಂದ್ರು. ಶೂಟ್ ಮಾಡಿದ್ರೆ ಅಲ್ಲೇ ಬಡಿಸ್ಬೇಕಿತ್ತಾನೆ. ಯಾಕೆ ಕರ್ಕೊಂಡು ಹೋದ್ರು? ಅವರು ಕಳ್ಳತನ ಕೆಲಸ ಮಾಡಿದ್ದಾರೆ. ಅವರು ಏನೋ ಮಾಡ್ಬಿಟ್ರು. ಅವರು ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ತಕೊಂಡ್ ಹೋಗಿ ಏನೋ ಮಾಡ್ಬಿಟ್ರು ಸರ್. ಅಲ್ಲಿ ಕಾಡಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇ ಬಿಡ್ಬೇಕಾನೆ. ಪೊಲೀಸ್ ಅವ್ರನ್ನ ಕರಿಬೇಕಾನೆ. ಯಾಕೆ ಕರ್ಕೊಂಡು ಹೋದ್ರು ಅಲ್ಲಿಗೆ? ಆವಾಗ ಅವ್ರು ಏನೋ ಪ್ಲಾನ್ ಮಾಡಿದ್ರಿ ಸರ್. ಅದು ಶೂಟೌಟ್ ವಿಚಾರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು. ಹೀಗಾಗಿ ಆಯೋಗಕ್ಕೆ ದೂರು ಕೊಡಲು ತೀರ್ಮಾನಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ಪರಿಹಾರ ನೀಡುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮಾವ ಎಲ್ಲ ಕಾಡು ಕಡೆ ಎಲ್ಲ ಹೋದ್ರು, ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಶೂಟೌಟ್ ಆಗಿದೆ. ಏನಾಯ್ತಂತ ಏನು ಕೇಳಲಿಲ್ಲ ಅನ್ಸುತ್ತೆ. ಡೈರೆಕ್ಟ್ ಶೂಟೌಟ್. ಒಬ್ಬೊಬ್ಬರಿಗೂ ನಮಗೆ ಫೋಟೋ ಎಲ್ಲ ಬಂದಿತ್ತು. ಫೋಟೋದಲ್ಲಿ ನೋಡಿದ್ರೆ ಇಲ್ಲೊಂದು ಶೂಟು, ಇಲ್ಲಿ ಕಾಲ್ ಕೆಳಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಇದು ಇವತ್ತು ಇಂಡಿಪೆಂಡೆನ್ಸ್ ದಿನ ನಮ್ಗೆ ಯಾವ ತರ ನ್ಯೂಸ್ ಬಂದಿದೆ ನೋಡಿ. ಬೆಳಗ್ಗೆ ಗಾರ್ಡ್ ವಾಚರ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ನಾನು ಏನಕ್ಕೆ ಶೂಟ್ ಮಾಡಿದ್ರು, ಏನು ಎತ್ತ ಅಂತ ಗೊತ್ತಿಲ್ಲ, ಏನಕ್ಕೆ ಕಾಡಿಗೆ ಹೋದ್ರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಶೂಟ್ ಮಾಡಿದ್ರು, ಇವ್ರು ಶೂಟ್ ಮಾಡಿದ್ರು ಅಂತ ಏನೇನೋ ಹೇಳ್ತಿದ್ದಾರೆ. ಆದ್ರೆ ಅದು ನಿಜ ಗೊತ್ತಾ? ಅವ್ರು ಶೂಟ್ ಮಾಡ್ಬಿಟ್ಟು ಅವ್ರು ಏನಂತಾರೆ, ಈಗ ನಮ್ದು ಗವರ್ಮೆಂಟ್ ನಮ್ಮ ಸೈಡು ಅಂತ ಅವ್ರ ಕಡೆಗೆ. ಕಳ್ಳ ಬೇಟೆಗಾರರ ತಡೆಯಲು ಹೋದಾಗ ಶೂಟ್ ಆಗಿದ್ದರೆ ಅರಣ್ಯ ಸಿಬ್ಬಂದಿಗೆ ಯಾರಿಗಾದ್ರೂ ಗಾಯ ಆಗಿರ್ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ. ಅವ್ರು ಶೂಟ್ ಮಾಡಿದ್ರು ಅನ್ನುವಾಗ ಈ ಗಾರ್ಡ್ ಹೋದ್ರಿಗೆ ಯಾರಿಗೆ ಏಟ್ ಆಗಿದೆ ಅದನ್ನ ತೋರಿಸಿ. ಈಗ ಇವ್ರು ಶೂಟ್ ಮಾಡ್ತಿದ್ರು ಅನ್ನುವಾಗ ಅವ್ರು ಶೂಟ್ ಮಾಡಿದ್ರು ಅಂದಾಗ ಎಲ್ಲಿ ಶೂಟ್ ಆಗಿದೆ? ಲೆಟ್ ದಮ್ ಶೋ. ಅವರು ಇಲ್ಲಿ ಶೂಟ್ ಮಾಡಿದ್ರು, ಅದಕ್ಕೆ ನಾವು ಶೂಟ್ ಮಾಡಿದ್ರೆ ಅಂತ ತೋರಿಸಿ. ಇದುವರೆಗೆ ಆ ನ್ಯೂಸ್ ಇಲ್ಲ. ನಮ್ ಕಡೆ ಇಲ್ಲಿ ಶೂಟ್ ಆಗಿದೆ ಅಂತ ಯಾವ್ದು ನ್ಯೂಸ್ ಬಂದೇ ಇಲ್ಲ. ಸೀದಾ ಇವರು ಟ್ರೈನ್ಡ್, ಇವ್ರ ಹತ್ರ ಗನ್ ಐತೆ, ಶೂಟ್ ಮಾಡ್ಬಿಟ್ರು. ನೀನು ನನಗೆ ತೋರಿಸಪ್ಪ ನಿಮ್ಗೆ ಏನಾಗಿದೆ?
ಮೂರು ದಿನ ಸತ್ತೋಗಿದ್ದೀವಿ. ಬಟ್ ಅಪ್ಪನೇನೋ ಫೈರ್ ಮಾಡಿದ್ರೆ ನಿಮ್ಗೇನೋ ಆಗಿರಬೇಕಿತ್ತು, ಅಟ್ಲೀಸ್ಟ್ ಏನೋ ಸ್ವಲ್ಪ ಆಗಿರಬೇಕಿತ್ತು, ಗಾಯ ಆಗಿದೆಯಾ? ಏನಾಗಿಲ್ಲ. ಹಂಗಾರೆ ಏನು ಬಂದಿದ್ರೆ ಡೈರೆಕ್ಟ್ ಶೂಟರ್ ಮಾಡಿದ್ರೆ ಅಷ್ಟೇ, ಏನು ಎತ್ತ ಕೇಳಿಲ್ಲ ಏನಿಲ್ಲ. ನೋಡಿದ್ರೆ ಎತ್ತಿ ನೆತ್ತಿಗೆ ಕೊಟ್ಟಿದೆ, ಎದ್ದು ಹೊಡೆದಿದ್ದೆ ಅವರು. ಫೋಟೋ ನೋಡಿದ್ದಾರೆ, ಇಲ್ಲಿ ಹೊಡೆದವ್ರೆ ಟೆರರಿಸ್ಟ್ ಅವರು, ಪಾಕಿಸ್ತಾನ ಅವರು. ಫೀಲ್ ಆಗ್ತಿಲ್ಲ ಸರ್, ಹತ್ರದಿಂದನೇ ಹೊಡೆದಂಗೆ ಫೀಲ್ ಆಗ್ತಿಲ್ಲ. ಮಾತಾಡಿರ್ತಾರೆ, ಹತ್ರದಿಂದ ಹೊಡೆದಂಗೆ. ಕ್ಲೋಸ್ ನಮಗೆ ಫೀಲ್, ಫೋಟೋಸ್ ನೋಡಿದ್ರೇ ಗೊತ್ತಾಗಲ್ಲ, ಕ್ಲೋಸ್ ರೇಂಜಿಂದ ಹೊಡೆದಂಗೆ ಫೀಲ್ ಆಗ್ತದೆ. ಅದು ಕ್ಲೋಸ್ ರೇಂಜ್ ಅವ್ರಿಗೂ ಒಬ್ರಿಗಾದ್ರೂ ಅಟ್ಲೀಸ್ಟ್ ಏಟ್ ಆಗಿರ್ಬೇಕಿತ್ತಲ್ಲ ಸರ್. ಇದಕ್ಕೆ ಉತ್ತರ ಕೊಟ್ಟಿರುವ ಅರಣ್ಯ ಸಿಬ್ಬಂದಿ, ಓರ್ವ ಅರಣ್ಯ ಸಿಬ್ಬಂದಿಗೂ ಗಾಯವಾಗಿದ್ದು ಕೊಳ್ಳೇಗಾಲ ಸರಕಾರಿ ಆಸ್ಪತ್ರೆಗೆ ಸಿಬ್ಬಂದಿಯನ್ನ ದಾಖಲು ಮಾಡಲಾಗಿದೆ ಅಂತಾರೆ. ಅಲರ್ಟ್ ಮಾಹಿತಿ ಇದ್ದಾಗ ನಾವು ಫೀಲ್ಡ್ಗೆ ಗಸ್ಟ್ಗೆ ಹೋಗ್ತೇವೆ, ರೆಗ್ಯುಲರ್ ಪೆಟ್ರೋಲಿಂಗ್ ಮಾಡ್ತಾ ಇರ್ತೇವೆ. ಈಗ ಏನು ಮಾಹಿತಿ ಬಂದಿದೆ, ನಾವು ವಾಚ್ ಟವರ್ ಅಲ್ಲಿ ಕಾಯ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರ್ತಾರೆ. ಸೊ ಇನ್ಸಿಡೆಂಟ್ ಸಡನ್ ಆಗಿ ಅವ್ರು ಏನೇ ಎನ್ಕೌಂಟರ್ ಆದಾಗ, ಅವರು ಸಿಬ್ಬಂದಿ ಮೇಲೆ ದಾಳಿ ಮಾಡಕ್ ಬಂದಾಗ ಅವರು ಪ್ರತಿರಕ್ಷಣೆಗಾಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಮುಂಜಾನೆ ಒಂದು 5-5:30 ಸಮಯದಲ್ಲಿ ಆಗಿದೆ. ಇನ್ನು ಹನೂರು ಮಾಜಿ ಶಾಸಕ ನರೇಂದ್ರ ಅರಣ್ಯ ಇಲಾಖೆಯದ್ದೇ ತಪ್ಪು ಎಂದಿದ್ದಾರೆ. ಅಮಾಯಕರನ್ನ ಕೊಂದಿರುವ 7 ಸಿಬ್ಬಂದಿ ಮೇಲೆ ಕೊಲೆ ಕೇಸ್ ದಾಖಲಿಸಬೇಕು ಎಂದಿದ್ದಾರೆ. ಮೃತದೇಹಗಳನ್ನ ಮೈಸೂರಿಗೆ ಶಿಫ್ಟ್ ಮಾಡಿರೋ ಬಗ್ಗೆಯೂ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಹೈಯರ್ ಅಧಿಕಾರಿಗೆ ಇಲ್ಲ, ಅವನು ಡಿಸೆಫ್ ಇಲ್ಲ, ಅವ್ನು ಟ್ರೈನಿಂಗ್ ಹೋಗಿದ್ದಾರೆ. ಬಟ್ ಎಸೆಫ್ ಯಾರಲ್ಲಿ ನಾ ಕೇಳಿದೆ ಎಷ್ಟು ಜನ ಇದ್ರು ಅಲ್ಲಿ ಅಧಿಕಾರಿಗಳು ಅಂತ, 7 ಜನ ಇದ್ರು ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಇದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಯವರಿಂದ ಆಗಿರ್ತಕ್ಕಂಥ ಕೃತ್ಯ ಇದು. ಇದೆಲ್ಲದರ ಮಧ್ಯೆ ಹನೂರಿನಲ್ಲಿ ರಸ್ತೆ ಬಂದ್ ಮಾಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇದರಿಂದಾಗಿ ಮಲೆ ಮಹದೇಶ್ವರ ಬೆಟ್ಟ, ತಮಿಳುನಾಡಿಗೆ ಹೋಗುವ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಎನ್ಕೌಂಟರ್ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಸಚಿವ ಪುಟ್ಟರಂಗಶೆಟ್ಟಿ. ಸೋಮವಾರ ಅಧಿವೇಶನ ಇದೆ. ಮಾನ್ಯ ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ಅಂದರೆ ಫಾರೆಸ್ಟ್ ಸಚಿವರು ಇರ್ತಾರೆ, ಮುಖ್ಯಮಂತ್ರಿ ನಾವಿರ್ತೀವಿ, ಭಾಗದ ಶಾಸಕರು ಇರ್ತಾರೆ. ನಾವೆಲ್ಲ ಎಂಕ್ವೈರಿ ಮಾಡಿ ಅದರಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಏನನ್ನ ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕೆ ತಾನು ನಿರ್ಣಯ ತಗೋತೀವಿ. ಶಾಗ್ಯ ಅರಣ್ಯದ ಶೂಟರ್, ಶಾಗ್ಯ ಸುತ್ತಲಿನ ಪ್ರತಿಭಟನೆ ಬಗ್ಗೆ ಬೆಳಗ್ಗೆ ಸರ್ಕಾರಕ್ಕೆ ಸುದ್ದಿ ಮುಟ್ಟಿದೆ. ಇಡೀ ಘಟನೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮಾಹಿತಿ ನೀಡಿದ್ದಾರೆ. ಕಳ್ಳ ಬೇಟೆಗೆ ಬಂದವರ ಮೇಲೆ ಶೂಟೌಟ್ ಮಾಡಲಾಗಿದೆ. ರಾತ್ರಿ ಪೂರ್ತಿ ಬೇಟೆಯಾಡಿದ್ದಾರೆ. ಕಳ್ಳ ಬೇಟೆಗಾರರ ದಾಳಿ ತಪ್ಪಿಸಲು ಆತ್ಮರಕ್ಷಣೆಗಾಗಿ ಶೂಟೌಟ್ ಮಾಡಲಾಗಿದೆ. ಗುಂಡಿನ ಚಕಮಕಿಯಲ್ಲಿ ಒಬ್ಬ ಅರಣ್ಯ ಸಿಬ್ಬಂದಿಗೆ ಗಾಯಗಳಾಗಿವೆ. 4 ಜನರಲ್ಲಿ ಒಬ್ಬ ಬೇಟೆಗಾರ ಪರಾರಿಯಾಗಿದ್ದಾನೆ. 1 ನಾಡ ಬಂದೂಕು, 4 ಬ್ಯಾಗ್ ಜಿಂಕೆ ಮಾಂಸ ವಶಪಡಿಸಿಕೊಳ್ಳಲಾಗಿದೆ. 4 ಜನ ಅದರಲ್ಲಿ ಜಿಂಕೆ ಹೊಡೆದು ಮಾಂಸ ತಗೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮಗೂ ಅವ್ರಿಗೂ ಚಕಮಕಿ. ನಮಗೆ ಅಂದರೆ ನಮ್ಮ ಫಾರೆಸ್ಟ್ ಇಲಾಖೆಯವರಿಗೆ 2 ಸ್ಪಾಟಲ್ಲೇ ತೀರೋಗಿದ್ದಾರೆ, ಇನ್ನೊಬ್ಬರು ಹಾಸ್ಪಿಟಲ್ ತೊಗೊಂಡೋಗಿದ್ದಾರೆ ಅಂತ ಬೆಳಿಗ್ಗೆ ಮೆಸೇಜ್ ಕೊಟ್ಟರು. ಇವರೆಲ್ಲ ರಾತ್ರಿ ಹೊತ್ತು ಗಸ್ತಿರ್ತಕ್ಕಂಥವ್ರು. ಇವರೆಲ್ಲ ಕೂಡ ಇನ್ನೊಂದು ಜೀಪಲ್ಲಿ ಆ ಕಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಅವರು ಟಾರ್ಚ್ ಹಾಕ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಇದೆ ನಾಡ ಪಿಸ್ತೂಲ್ ಅಂತ ಹೇಳಿದಲ್ಲ ಇತ್ತು. ಆಮೇಲೆ ಇವ್ರ ಮೇಲೆ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಕೂಡ ಆತ್ಮರಕ್ಷಣೆಗೆ ಆರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ತನಿಖೆ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ತನಿಖೆ ಮಾಡಿ ಏನಾದರೂ ತಪ್ಪಿದ್ರೆ ಕ್ರಮ ತಗೊಳ್ಳಿ. ಶೂಟೌಟ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿಸುತ್ತಿದ್ದು ತನಿಖೆಯಲ್ಲಿ ಎಲ್ಲವೂ ಗೊತ್ತಾಗಲಿದೆ ಎಂದರು. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎಂಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೆದಿದೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಪೋಚಿಂಗ್ನ ವೇಳೆ ಶೂಟೌಟ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ವಿಚಾರದ ಬಗ್ಗೆ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಿದ್ದೇವೆ ಅಂತಂದ್ರು. ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಎನ್ಕೌಂಟರ್ ಅಲ್ಲ, ಪೋಚಿಂಗ್ ಮಾಡ್ತಾ ಇದ್ರು. ಅದು ಅದಕ್ಕೆ ಬೆಳಗಿನ ಜಾವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಅನಿವಾರ್ಯವಾಗಿ ಗುಂಡು ಹಾರಿಸುವ ಪರಿಸ್ಥಿತಿ ಉದ್ಭವ ಆಗಿದೆ. ಅದು ಇನ್ನೂ ಪರಿಶೀಲನೆ ಹಂತದಲ್ಲಿದೆ, ಇನ್ನೂ ಬೆಳಿಗ್ಗೆ ಆಗಿರೋದು. ನೋಡಿ, ಅದನ್ನ ತನಿಖೆ ಆದಮೇಲೆ ಬರುತ್ತೆ. ಬಟ್ ಅವರು ಕಾರ್ಡ್ನಲ್ಲಿ ಸಿಕ್ಕಿದ್ದಲ್ಲ, ಅದೇನು ಹೊರಗಡೆ ಏನೂ ಇಲ್ಲ.
ಅಧಿವೇಶನದ ಹೊತ್ತಲ್ಲೇ ಆಗಿರುವ ಈ ಶೂಟೌಟ್ ಪ್ರಕರಣ ಪ್ರತಿಪಕ್ಷಗಳ ಕೈಗೆ ಸಿಕ್ಕಿರುವ ಮತ್ತೊಂದು ಅಸ್ತ್ರವಾಗಿದೆ. ಸರ್ಕಾರವೇನೋ ಮುಂಜಾಗ್ರತಾ ಕ್ರಮವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೊಟ್ಟಿದೆ. ಆದರೆ ಪ್ರತಿಪಕ್ಷಗಳ ಟೀಕೆಗೆ ಹೇಗೆಲ್ಲ ಉತ್ತರ ಕೊಡುತ್ತೆ ಎಂಬ ಕುತೂಹಲಗಳು ಮೂಡಿವೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲೇ ಶಂಕಿತ ಉಗ್ರನನ್ನ ಬೆಂಗಳೂರು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕಟ್ಟಡವೊಂದರಲ್ಲಿ ಅಡಗಿ ಕೂತಿದ್ದ ಶಂಕಿತನನ್ನ ಖೆಡ್ಡಾಗೆ ಕೆಡವಲಾಗಿದ್ದು, ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ಹೊರಗೆಳೆದಿದ್ದಾರೆ. ತೆಹರೀಕಿ ತಾಲಿಬಾನ್ ಜೊತೆ ನಂಟು, ಶಂಕಿತ ಉಗ್ರ ಅರೆಸ್ಟ್. ಉಗ್ರ ತರಬೇತಿಗಾಗಿ ಅಫ್ಘಾನ್ಗೆ ಹೊರಡ್ತಿದ್ದವ ಅಂದ. ಅದೇನೋ ಗೊತ್ತಿಲ್ಲ, ಕರುನಾಡಲ್ಲಿ ದಿನದಿಂದ ದಿನಕ್ಕೆ ಪಾಕ್ ಸೈತಾನರ ನಂಟು ದೊಡ್ಡದಾಗ್ತಿದ್ಯಾ ಅನ್ನೋ ಅನುಮಾನ ಹುಟ್ಟಿಸ್ತಿದೆ. ಯಾಕಂದ್ರೆ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬರೋರು ಕರುನಾಡಲ್ಲಿ ಹುನ್ನಾರ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಪಾಕ್ ಉಗ್ರರ ಜೊತೆ ಸಂಬಂಧ ಹೊಂದಿದ್ದ ಶಂಕಿತ ಉಗ್ರನನ್ನ ಲಾಕ್ ಮಾಡಲಾಗಿತ್ತು. ಆತನ ಜನ್ಮ ಜಾಲಾಡೋದಕ್ಕೆ ಶುರು ಮಾಡದಾಗಿದ್ದಂತೆ ಪಾಕ್ ಪ್ರೇಮಿಯ ಕರಾಳ ಕಥೆ ಬಿಚ್ಚಿಕೊಂಡಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಶಂಕಿತ ಉಗ್ರ ಬಲೆಗೆ ಬಿದ್ದಿದ್ದಾನೆ. ಪಾಕಿಸ್ತಾನದ ಉಗ್ರ ಸಂಘಟನೆ ಜೊತೆ ಸಂಬಂಧ ಕಿತ್ಕೊಂಡವನನ್ನ ಬೆಂಗಳೂರು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕರುನಾಡಲ್ಲಿ ರಕ್ತಾಸುರರ ಬೇರು ಹರಡುವುದಕ್ಕೆ ಶುರುವಾದಂತೆ ಕಾಣ್ತಿದೆ. ಅನ್ಯ ರಾಜ್ಯದಿಂದ ಬರೋ ದುಷ್ಕರ್ಮಿಗಳೇ ಪಾಪದ ಕೃತ್ಯಕ್ಕೆ ಕೈ ಹಾಕ್ತಿದ್ದಾರೆ. ಈತ ಮಾಡಿದ್ದು ಕೂಡ ಇಂಥದ್ದೇ ಕೆಲಸ. ಈಗ ಅರೆಸ್ಟ್ ಆಗಿರೋ ಶಂಕಿತ ಉಗ್ರ ಕೂಡ ಕರುನಾಡಿನವನಲ್ಲ. ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದವ. ಭಯೋತ್ಪಾದಕ ಕೃತ್ಯಕ್ಕೆ ಪ್ಲಾನ್ ಮಾಡ್ತಿದ್ದಂತೆ. ಪಶ್ಚಿಮ ಬಂಗಾಳ ಮೂಲದ ಹಸಾಫುಲ್ ಮಲ್ಲಿಕ್ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದಿದ್ದ. ನಂತರ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರ್ಕೊಂಡವ. ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕಿದ್ದ. ಸಾಮಾಜಿಕ ಜಾಲತಾಣಗಳ ಮೂಲಕ ಉಗ್ರರ ಸಂಪರ್ಕ ಸಾಧಿಸಿದವ. ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆ ಜೊತೆ ನಂಟು ಬೆಳೆಸಿದ್ದಾನೆ. ಈತನ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ನೀಡುತ್ತಿದ್ದಂತೆ 4 ದಿನದ ಹಿಂದೆ ಹೆಬ್ಬಗೋಡಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ರು. ಶಂಕಿತ ಉಗ್ರ ಚಿಗಣಿ ಲಿಂಕ್ ರಸ್ತೆಯ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅಲ್ಲಿಂದಲೇ ಲಾಕ್ ಮಾಡಿದ್ದಾರೆ. ಫೇಸ್ಬುಕ್ ಮೂಲಕ ಅಫ್ಘಾನ್ನ ಇಮ್ರಾನ್ ನಂಟು. ಧರ್ಮಾಂಧನಾಗಿದ್ದ ಈ ಇಮ್ರಾನ್ ಮುಸ್ಲಿಮರಿಗೆ ಯಾರೇ ಕಿರುಕುಳ ಕೊಟ್ಟರು ಉಳಿಸಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದ. ಹೀಗಾಗಿ ಪಾಕಿಸ್ತಾನದಲ್ಲಿ ಮುಸ್ಲಿಮರಿಗೆ ನೀಡುತ್ತಿರೋ ಹಿಂಸಾಚಾರದ ಪ್ರತೀಕಾರಕ್ಕೆ ನಿಂತಿದ್ದಾರೆ. ಒಂದು ವೇಳೆ ಭಾರತದಲ್ಲೂ ಮುಸ್ಲಿಮರ ಮೇಲೆ ದಾಳಿಯಾದ್ರೆ ಭಯೋತ್ಪಾದಕ ಚಟುವಟಿಕೆ ನಡೆಸಬೇಕು ಅಂತ ಉಗ್ರ ತರಬೇತಿಗೆ ಪ್ಲಾನ್ ಮಾಡಿದ್ದ. ಪಾಕಿಸ್ತಾನದಲ್ಲಿ ಮುಸ್ಲಿಮರಿಗೆ ನೀಡುತ್ತಿರೋ ಹಿಂಸೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹವಣಿಸುತ್ತಿದ್ದವ. ಇಸ್ರೇಲ್ಗೆ ಪಾಕಿಸ್ತಾನ ಸೇನೆ ನೀಡುತ್ತಿರೋ ಸಹಾಯಕ್ಕೆ ಕೆರಳಿ ಕೆಂಡವಾಗಿದ್ದ. ಹೀಗಾಗಿ ಪಾಕಿಸ್ತಾನ ಸೇನೆ ಮೇಲೆ ದಾಳಿ ಮಾಡಬೇಕು ಅಂತ ಹೊಂಚು ಹಾಕ್ತಿದ್ದ. ಇದಕ್ಕಾಗಿ ಭಯೋತ್ಪಾದಕ ಕೃತ್ಯದ ತರಬೇತಿ ಪ್ಲಾನ್ ಮಾಡಿದ್ದ ಮಲ್ಲೆ ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆಯಾದ್ರೆ ಪ್ರತೀಕಾರ ತೀರಿಸಿಕೊಳ್ತೀನಿ ಅಂತ ಹೊಂಚು ಹಾಕ್ತಿದ್ದ. ಹೀಗಾಗಿ ಫೇಸ್ಬುಕ್ ಮೂಲಕ ಅಫ್ಘಾನ್ನ ಇಮ್ರಾನ್ ಹೈದರ್ ಅನ್ನೋನ ಪರಿಚಯ ಮಾಡಿಕೊಂಡಿದ್ದ. ಈತ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆ ಜೊತೆ ನಂಟು ಹೊಂದಿದ್ದು. ಈತನ ಸಹಾಯದಿಂದ ಅಫ್ಘಾನ್ಗೆ ಹಾರಲು ವೀಸಾ ಅರ್ಜಿ ಸಲ್ಲಿಸಿದ್ದ. ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ಶಂಕಿತ ಉಗ್ರನ ಹೆಡೆಮುರಿ ಕಟ್ಟಿದ್ದಾರೆ. ಅಲ್ಲದೆ ಈತ ಬಳಸುತ್ತಿದ್ದ ಫೇಸ್ಬುಕ್, ವಾಟ್ಸ್ಆಪ್ ಅನ್ನ ಜಾಲಾಡುತ್ತಿದ್ದು. ಇದರಲ್ಲಿ ಉಗ್ರ ಹೈದರ್ ಜೊತೆ ಚಾಟಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ. TTP ತೆಹರೀಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಒಂದು ಸಂಸ್ಥೆ ಜೊತೆ ಸಂಪರ್ಕದಲ್ಲಿದ್ದು ಅದರ ವಿಚಾರಧಾರೆಗಳನ್ನು ಫೇಸ್ಬುಕ್ ಮುಖಾಂತರ ಪ್ರಚಾರ ಮಾಡ್ತಾ ಈ ಸಂಘಟನೆಗಳಿಗೆ ಜನಗಳನ್ನ ಸೇರಿಸೋದಕ್ಕೆ ಅವನು ಪ್ರಭಾವಿತನಾಗಿ ಬೇರೆಯವ್ರನ್ನ ಪ್ರಭಾವಿತ ಮಾಡಿ ಇರೋಂಥ ಒಂದು ಶಂಕಿತ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಒಟ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲೇ ಮೇಲಿಂದ ಮೇಲೆ ಶಂಕಿತ ಉಗ್ರರ ಹೆಡೆಮುರಿ ಕಟ್ಟಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲ್ಲ ಎಂದಿದ್ದ ಸರ್ಕಾರ ಕದ್ದು ಮುಚ್ಚಿ ಹರಿಸ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಇದರಿಂದ ಸಿಟ್ಟಿಗೆದ್ದ ಜನ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ದಿನವೂ ನಿಗಿ ಕೆಂಡ ಕಾರಿದ್ದಾರೆ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿಗೆ ನೀರನ್ನ ಬಿಟ್ರೆ ಈ ಭಾಗದ ರೈತರಿಗೆ ವಿಷ ಆಗ್ತಂಗಾಗ್ತದೆ. ಮುಖ್ಯಮಂತ್ರಿಗಳು ನಾವಿಬ್ಬರು ಎಲ್ಲ ಸಮಸ್ಯೆಗೂ ಸಹ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಗೋತೀವಿ.
ಇಡೀ ದೇಶವೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಆದರೆ ಮಂಡ್ಯ ರೈತರು ಮಾತ್ರ ನೀರಿಗಾಗಿ ಪ್ರತಿಭಟನೆಗಿಳಿದಿದ್ರು. ರೈತರ ಬೆಳೆಗಳಿಗೆ ನೀರು ಬಿಡಿ ಅಂದ್ರೆ ಜನನಾಯಕರು ಉದ್ದುದ್ದ ಭಾಷಣ ಮಾಡ್ತಾರೆ. ಅದೇ ರಾತ್ರೋರಾತ್ರಿ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸ್ತಿದ್ದಾರೆ ಅಂತ ಸಿಡಿದೆದ್ದಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳ್ತಾನೆ ನೀರು ಹರಿಸ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಿನ್ನೆ ಸಂಜೆವರೆಗೂ ಜಲಾಶಯದ ಹೊರ ಹರಿವಿನ ಮಟ್ಟ ಕೇವಲ 2410 ಕ್ಯೂಸೆಕ್ ಅಂತ ಜಿಲ್ಲಾಡಳಿತ ಮಾಹಿತಿ ನೀಡಿತ್ತು. ಆದರೆ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ನದಿಗೆ ನೀರು ಬಿಟ್ಟಿದ್ದಾರೆ ಅಂತ ರೈತರು ಆರೋಪ ಮಾಡ್ತಿದ್ದಾರೆ. ಇದೇ ಸಂಬಂಧ ಸಂಜಯ್ ವೃತ್ತದಲ್ಲಿ ಭಾರೀ ಪ್ರತಿಭಟನೆ ನಡೆಸಿದ್ರು. ತಮಿಳುನಾಡಿಗೆ ನೀರು ಹರಿಸಲ್ಲ ಎಂದಿದ್ದ ಸರ್ಕಾರ ಕದ್ದು ಮುಚ್ಚಿ 3000 ಕ್ಯೂಸೆಕ್ ನೀರು ಹರಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಖುದ್ದು ಜಿಲ್ಲಾಧಿಕಾರಿಗಳೇ ರೈತರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ರು ಅನ್ನದಾತರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೇಂದ್ರ ಸರ್ಕಾರ ರಚಿತ ಮಾಡಿರ್ತಕ್ಕಂಥ ಕಾವೇರಿ ಪ್ರಾಧಿಕಾರಗಳೇನಿವೆ, ನೀರನ್ನು ಬಿಡಬೇಕು ಅನ್ನುವಂಥ ಆದೇಶಗಳನ್ನ ಏನು ಮಾಡ್ತಿವೆ, ಈ ಆದೇಶಗಳಿಗೆ ರಾಜ್ಯ ಸರ್ಕಾರ ಕಿವಿ ಕೊಡಬಾರ್ದು, ಬಿಡಬಾರ್ದು. ಅದನ್ನು ನಾವು ಆದೇಶಗಳನ್ನ ಖಂಡಿಸ್ತೇವೆ. ಯಾಕೆ ಅಂತಂದರೆ ಈ ಭಾಗದಲ್ಲೇ ಬೆಳೆ ಬೆಳೆಯೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಯಾವುದೇ ಕಟ್ಟೆಗಳು ತುಂಬಿಲ್ಲ, ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗಳೇ ಒಣಗೋಗ್ತಾ ಇವೆ. ರಾತ್ರೋರಾತ್ರಿ ಕೂಡ ನೀರು ರಾತ್ರಿ ಹೊತ್ತು ಹೋಗ್ತಾ ಇದೆ ಅನ್ನೋ ಸುದ್ದಿ ಇದೆ. ಇದು ಅನುಮಾನ ಬರ್ತಕ್ಕಂಥ ವಿಚಾರ. ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ರಾತ್ರಿ ಹೊತ್ತು ನದಿಯಲ್ಲಿ ನೀರು ಹೆಚ್ಚು ಹೋಗ್ತಾ ಇದೆ. ಇದು ಕೂಡ ಒಂದು ಪ್ರಶ್ನೆ ಆಗಿದೆ. ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪ ಪಡೀತೋ ಸಚಿವ ಚಲುವರಾಯಸ್ವಾಮಿ ರೈತರ ಮನವೊಲಿಕೆಗೆ ಮುಂದಾಗಿದ್ರು. ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಪ್ರಾಧಿಕಾರ ಸೂಚನೆ ನೀಡಿದೆ. ಹೀಗಾಗಿ ಕಬಿನಿಯಿಂದಲೇ 10,000 ಕ್ಯೂಸೆಕ್ ಹಾಗೂ ಸೀಪೇಜ್ ನೀರು ಹರಿದು ಹೋಗ್ತಾ ಇದೆ. ತಾಂತ್ರಿಕ ಕಾರಣಗಳಿಂದ ಒಳಹರಿವು ಮತ್ತು ಹೊರಹರಿವಿನ ನಿಖರ ಅಂಕಿಅಂಶವನ್ನ ಬಹಿರಂಗಪಡಿಸ್ತಾ ಇಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿಸಬೇಡಿ ಅಂದ್ರು. ಕಬಿನಿಯಿಂದ 10,000 ಕ್ಯೂಸೆಕ್ಸ್ ಹೋಗ್ತಾ ಇದೆ. ಎಕ್ಸಸ್ಸು ಇರ್ತಕ್ಕಂಥದ್ದನ್ನ ಅಲ್ಲಿ ನಾವು ಸ್ಟೋರೇಜ್ಗಿಂತ ಎಕ್ಸ್ಟ್ರಸ್ ಬಂದದನ್ನು ನಾವೇನು ಮಾಡಲಿಕ್ಕಾಗಲ್ಲ, ಹೋಗ್ತಾ ಇದೆ. ಈಗ ಆರ್ಡ್ರ್ ಮಾಡಿರೋದು ಅವ್ರು 12,000 ಮಾಡಿದ್ದಾರೆ ಪರ್ ಡೇ. ಅಲ್ಲಿ ಇಲ್ಲಿ ನಾಲೆಯಲ್ಲಿ ನಾವು ಬಿಟ್ಟಿರೋದು, ಅದು ನಾಲೆಯಲ್ಲಿ ಅಂತ ಅಂದರೆ ನಾವು ಕುಡಿಯೋ ನೀರಿಗೆ ಬಿಟ್ಟಿದ್ದೀವಿ, ಕೆರೆ ಕಟ್ಟೆಗಳಿಗೆ ಬಿಟ್ಟಿದ್ದೀವಿ, ಅದೆಲ್ಲ ಸೀಪೇಜು ಅಲ್ಲಿಗೆ ಹೋಗುತ್ತೆ. ಸೊ ಇವೆಲ್ಲ ನಮಗೆ ಪೂರಕವಾಗಿರೋದ್ರಿಂದ ನಾನು ಒಂದೇ ರೈತರು, ಅದು ಏನೇ ಸಮಸ್ಯೆ ಇದ್ದರೂ ನಾನು ನೀರಾವರಿ ಸಚಿವ ಇದ್ದೀನಿ, ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ದಾರೆ. ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಎಲ್ಲ ಸಮಸ್ಯೆಗೂ ಸಹ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿನ ನಾವು ತಗೋತೀವಿ. ಯಾವುದೇ ಪ್ರತಿಭಟನೆ ಬೇಡ. ಒಟ್ಟಲ್ಲಿ ಕಳೆದೊಂದು ವಾರದಿಂದ ಮಳೆ ಅನ್ನೋದು ಮರೀಚಿಕೆಯಾಗಿದೆ. ಹೀಗಾಗಿ ಜಲಾಶಯದ ನೀರು ಕೂಡ ಕುಗ್ಗೋದಕ್ಕೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ತಮಿಳುನಾಡಿಗೆ ನೀರು ಬಿಡೋದು ಅಂದ್ರೆ ಏನ್ ಹೇಳಬೇಕು ಹೇಳಿ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ನಾಡಿನುದ್ದಗಲಕ್ಕೂ ಜನ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಊರೂರಲ್ಲೂ ತ್ರಿವರ್ಣ ಧ್ವಜ ಹಾರಾಡಿದ್ದು ಅಲ್ಲಲ್ಲಿ ಒಂದಷ್ಟು ಎಡವಟ್ಟುಗಳಾಗಿವೆ. ದೇಶಾದ್ಯಂತ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತ್ರಿವರ್ಣ ಧ್ವಜ ಆಗಸದೆತ್ತರದಲ್ಲಿ ಹಾರಾಡಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಿ ಮೊದಲ ಬಾರಿ ಧ್ವಜಾರೋಹಣ ಮಾಡಿದ್ರು. ಇನ್ನೊಂದೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಬೆಳಗಾವಿಯ ನರಗುಂದಕರ್ ಭಾವೆ ವೃತ್ತದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಧ್ವಜಾರೋಹಣ ನೆರವೇರಿಸಲಾಯಿತು. ಕಳೆದ 30 ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ಮಧ್ಯರಾತ್ರಿ ಧ್ವಜಾರೋಹಣ ನಡೆಸಲಾಗುತ್ತಿದೆ. ಇತ್ತ ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರೆ ಬಾಗಲಕೋಟೆಯಲ್ಲೂ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವ ಆಚರಿಸಲಾಗಿದೆ. ಕೋಲಾರದ ಸೂಕ್ಷ್ಮ ಪ್ರದೇಶವಾದ ಕ್ಲಾಕ್ ಟವರ್ ಅಲ್ಲಿ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ಇತ್ತ ಶಿವಮೊಗ್ಗದ ಸಿಗಂದೂರು ಬ್ರಿಡ್ಜ್ ಮೇಲೆ ನಡುರಾತ್ರಿ 12 ಗಂಟೆಗೆ ಧ್ವಜ ಹಾರಿಸಿ ಸಂಭ್ರಮಿಸಲಾಯಿತು. ಇನ್ನು ಹಾಸನದಲ್ಲಿ ಸಚಿವ ಕೆಎಂ ಶಿವಲಿಂಗೇಗೌಡ ಧ್ವಜಾರೋಹಣ ಮಾಡಿದರು. ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಧ್ವಜಾರೋಹಣ ಮಾಡಿದರು.
ಈ ವೇಳೆ ಆಕರ್ಷಕ ಕವಾಯತು ನಡೆಯಿತು. ಇನ್ನು ವಿಜಯನಗರದ ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಜೋರಾಗಿತ್ತು. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಜೋರಾಗಿತ್ತು. ಸಚಿವ ಸಂತೋಷ್ ಲಾಡ್ ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಿಸಿದ್ರು. ಇತ್ತ ಹಾವೇರಿಯಲ್ಲಿ ಸಚಿವ ರುದ್ರಪ್ಪ ಲಮಾಣಿ ಸಮ್ಮುಖದಲ್ಲಿ ಸ್ವಾತಂತ್ರ್ಯದ ಹಬ್ಬ ನೆರವೇರಿದ್ದು ಪೊಲೀಸರು ಮತ್ತು ಶಾಲಾ ಮಕ್ಕಳು ಆಕರ್ಷಕ ಪಥಸಂಚಲನ ನಡೆಸಿದ್ರು. ದಾವಣಗೆರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ಇನ್ನು ಕೋಲಾರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಕಾಂಗ್ರೆಸ್ ಮುಖಂಡ ಮುಸ್ತಫಾ ಅನ್ನುವವರಿಗೆ ತಲ್ವಾರ್ ಕೊಟ್ಟಿರುವುದು ವಿವಾದಕ್ಕೆ ಕಾರಣವಾಗಿದೆ. ಧ್ವಜಾರೋಹಣವಾಗ್ತಿದ್ದಂತೆ ತಲ್ವಾರನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಬೆಳಗಾವಿಯ ಕಿತ್ತೂರು ಪಟ್ಟಣದಲ್ಲಿ 2 ಬಾರಿ ಧ್ವಜಾರೋಹಣ ಮಾಡಿದ ಆರೋಪ ಕೇಳಿಬಂದಿದೆ. ಇತ್ತ ಕೊಡಗಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮಧ್ಯಾಹ್ನ 1 ಗಂಟೆಯಾದರೂ ಧ್ವಜಾರೋಹಣ ನೆರವೇರಿಸದೆ ನಿರ್ಲಕ್ಷಿಸಿದ್ರು. ಉಡುಪಿಯ ಉಪ್ಪುಂದದಲ್ಲಿ ಮೀನುಗಾರರು ಸಮುದ್ರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ದಾರೆ. ಮತ್ಸ್ಯಮಾತಾ ದೋಣಿ ಮಾಲೀಕರಾದ ನಿತ್ಯಾನಂದ, ಶ್ರೀನಿವಾಸ್ ಹಾಗೂ ಸುಬ್ರಹ್ಮಣ್ಯನ್ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡಿ ದೇಶಪ್ರೇಮ ಮೆರೆದರು. ಒಟ್ಟಿನಲ್ಲಿ ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬಂದ ದಿನವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.